ಹನುಮಂತನ ಪಾತ್ರ ಬಹುದೊಡ್ಡ ಪಾತ್ರ. ರಾಮಾಯಣದಲ್ಲಿ ನಮ್ಮ ಗುಂಡಪ್ಪನವ್ರು ಹೇಳೋರು, ರಾಮ, ಸೀತೆ, ಲಕ್ಷ್ಮಣ ಈ ಮೂರರ ನಂತರ ಉಳಿದ ಪಾತ್ರಗಳು ಹೆಚ್ಚು ಕಡಿಮೆ ಇಲ್ಲದೆ ಹೋದರೂ ಕೂಡ ರಾಮಾಯಣ ಆಗಬಹುದಾಗಿತ್ತು. ಆದರೆ ಹನುಮಂತ ಇಲ್ಲದೆ ರಾಮಾಯಣ ಆಗೋಕ್ಕೆ ಸಾಧ್ಯವೇ ಇಲ್ಲ ಅಂತ, ಅಷ್ಟು ಪ್ರಮುಖ ಪಾತ್ರ ಅದು. ನೋಡಿ ಇದು ಹೇಗಿದೆ ಅಂದರೆ, ಹನುಮಂತ ರಾಮನಿಗಿಂತ ಬಹುದೊಡ್ಡವನು, ವಯಸ್ಸಲ್ಲಿ ಭಾಳ ದೊಡ್ಡವನು. ರಾಮ ಪುಟ್ಟ ಮಗು ಆಗಿದ್ದಾಗ ಆಗಲೇ ದೊಡ್ಡವನಾಗಿದ್ದವನು, ಅಷ್ಟು ಹಳುವ. ಆದರೆ ರಾಮನ ದಾಸ ಅಂತ ಒಪ್ಕೊಂಡ. ಅವನ ಬಾಲ್ಯ ಭಾಳ ಚೆಂದ. ಬಾಲ್ಯದಲ್ಲಿ ಬಹಳ ಉಪದ್ವ್ಯಾಪಿ, ಸಣ್ಣ ಮಕ್ಕಳಿರೋ ಹಾಗೆ ತುಂಬ ಚುರುಕು, ಚಟುವಟಿಕೆ. ಆಶ್ರಮದಲ್ಲಿ ಋಷಿಗಳು ತಪಸ್ಸು ಮಾಡ್ತಿರಬೇಕು, ಯಜ್ಞ ಮಾಡ್ತಿರಬೇಕು. ಇವನು ಕೀಟ್ಲೆ ಅಂದರೆ ಅಸಾಧ್ಯ ಆಗೋಯ್ತು, ತಡ್ಕೊಳ್ಳೋಕ್ಕೆ ಆಗಲಿಲ್ಲ. ತಾಯಿ ಅಂಜನಾದೇವಿ ಎಷ್ಟು ಹೇಳ್ಕೊಂಡ್ಲು, ಮಾಡೋ ಬೇಡ, ಗದ್ದಲ ಮಾಡಬೇಡ ಅಂತ. ಅವನು ಕೇಳೋನಲ್ಲ. ಹುಟ್ಟಿದ ತಕ್ಷಣ ಸೂರ್ಯನ ಹಿಡ್ಕೊಳ್ಳೋಕೆ ಹೋದಂಥ ಮನುಷ್ಯ, ಅಸಾಧ್ಯ ಶಕ್ತಿ ಅದು. ಅಂಥ ಮನುಷ್ಯನೇ ಕೊಡೋಕ್ಕಾಗತ್ತಾ? ಕೊನೆಗೆ ಋಷಿಗಳಿಗೆ ತಡ್ಕೊಳ್ಳೋಕ್ಕಾಗದೆ ಶಾಪ ಕೊಟ್ಬಿಟ್ರು. ನಿನ್ನ ಶಕ್ತಿ ನಿನಗೆ ಅರ್ಥ ಆಗದೆ ಹೋಗಲಿ ಅಂತ ಶಾಪ ಕೊಟ್ಟರು. ಅಂಜನಾದೇವಿ ಹೋಗಿ ಕೇಳ್ಕೊಂಡ್ಲು, ಅಯ್ಯೋ ಇರೋ ಒಬ್ಬ ಮಗ, ಅವನ ಶಕ್ತಿನೇ ಗೊತ್ತಾಗ್ಬೇಡಂದ್ರೆ ಹೆಂಗೆ ಬದುಕ್ತಾನವನು ಅಂತ. ಋಷಿಗಳು ಉಶಾಪ ಅಂತ ಕೊಡ್ತಾರೆ, ಅದಕ್ಕೊಂದು ಮೆಕ್ಯಾನಿಸಮ್ ಅದು, ಆ ಶಾಪ ತೆಗಿಯೋ ಹಾಗೆ. ಅವರಂತ ನೋಡಿ, ಅವ್ನು ಇರಲಿ, ಅವನ ಶಕ್ತಿ ಅವನಿಗೆ ಗೊತ್ತಾಗೋದು ಬೇಡ. ಆದರೆ ಯಾವತ್ತೋ ಒಂದು ದಿವಸ ತಿಳಿದವರು, ಹಿರಿಯರು, ನಿನ್ನಲ್ಲಿ ಅಸಾಧ್ಯ ಶಕ್ತಿ ಇದೆಯೋ ಆಂಜನೇಯ ಅಂತ ಹೇಳಿದಾಗ ಆ ಶಕ್ತಿ ಬಂದುಬಿಡ್ತದೆ ಅವನಿಗೆ ಅಂತ. ಅದು ಮುಖ್ಯ. ಅವನು ಬಂದು ಸುಗ್ರೀವನ ಹತ್ರ ಇದ್ದ, ಕಿಷ್ಕಿಂದ ನಮ್ಮ ಅದಕ್ಕೆ ಹೇಳಿದ ನಾನು, ಆಂಜನೇಯ ನಮ್ಮವನು, ಕನ್ನಡದವನು, ಹಂಪಿಯಲ್ಲಿದ್ದವನು, ಆ ಪಂಪಾ ಸರೋವರದಲ್ಲಿದ್ದವನು, ಆಂಜನಾದ್ರಿ ಬೆಟ್ಟದ ಮೇಲೆ ಹುಟ್ಟಿದ್ದವನು. ನೋಡ್ಬೇಕದನ್ನು, ಅದ್ಭುತ. ಆಂಜನೇಯ ಅಂತವನು ಅಲ್ಲೇ ಹುಟ್ಟಬೇಕ್ರಿ, ಅಂಥ ಎತ್ತರದಲ್ಲೇ ಹುಟ್ಟಬೇಕು ಅವನು, ಆಗಿದ್ದವನು. ಸುಗ್ರೀವ, ವಾಲಿ ಅತ್ಯಂತ ಪ್ರೀತಿ ಅಣ್ಣ ತಮ್ಮ. ವಾಲಿಗೆ ಸುಗ್ರೀವ ಮೇಲೆ ಅಸಾಧ್ಯ ಪ್ರೀತಿ, ನಂಬಿಕೆ, ಅಷ್ಟು ಪ್ರೀತಿ. ಒಂದು ಸಣ್ಣ ವಿಷಯಕ್ಕೆ ಜಗಳ ಆಗ್ಬಿಡ್ತದೆ. ಒಂದು ಮಾತು ತಿಳ್ಕೊಬೇಕು ನಾವು, ಎಲ್ಲಿ ಅತ್ಯಂತವಾದ ಪ್ರೀತಿ ಇದೆಯೋ ಅದೇ ಮಾತ್ರ ದ್ವೇಷ ಆಗುವಂಥದ್ದು. ನೀವು ತಿಳ್ಕೊಳ್ಳಿ, ರಸ್ತೆ ಮೇಲೆ ಹೋಗೋರನ್ನೆಲ್ಲ ದ್ವೇಷ ಮಾಡೋಕ್ಕಾಗಲ್ಲ ನಮಗೆ. ಯಾರನ್ನು ದ್ವೇಷ ಮಾಡ್ತೀವಿ ಹೇಳಿ? ಯಾರ ಬಗ್ಗೆ ತುಂಬ ಆತ್ಮೀಯತೆ ಇತ್ತೋ ಅವರು ಸಿಡಿದು ಬೇರೆ ಬಂದಾಗ ದ್ವೇಷ ಆಗೋಕ್ಕೆ ಶುರು ಆಗುತ್ತೆ. ಅಣ್ತಮ್ಮಂದರು ದ್ವೇಷ ಆಗೋದು ಎದಕ್ಕೆ? ಜೊತೆಗೆ ಬೆಳೆದವರು ಅವರು, ಯಾವುದೋ ಒಂದು ಕಾರಣಕ್ಕೆ ಬೇರೆ ಆಗ್ತಾರೆ. ಎಲ್ಲಿ ಪ್ರೀತಿ ಇದೆಯೋ ಅಲ್ಲೇ ದ್ವೇಷ ಹುಟ್ಟೋದು. ಒಂದು ಕಾರಣ, ಯಾವನೋ ರಾಕ್ಷಸ ಬಂದ ಅಂತ ಅವನು ಕೊಲ್ಲಬೇಕು ಅಂತ ವಾಲಿ ಹೋದ. ಯುದ್ಧ ಆಯಿತು, ಭಾಳಷ್ಟು ದಿವಸ ಯುದ್ಧ ಆಯಿತು. ಆಮೇಲೆ ಗುಹೆಯಿಂದ ರಕ್ತ ಬರೋಕ್ಕೆ ಶುರು ಆಯಿತು. ಕತೆ ಹೇಳೋದೇನು ಬೇಕಿಲ್ಲ. ಅಣ್ಣ ಸತ್ತು ಹೋದ ಅಂತ ಗುಹೆಗೆ ಮುಚ್ಚಳ ಹಾಕಿ ಬಂದುಬಿಟ್ಟ. ಅವನು ಗುಹೆ ಮುಚ್ಚಿ ಬಂದುಬಿಟ್ಟ, ತಾನೇ ರಾಜ ಆಗಿಬಿಟ್ಟ. ಆಗ ಸುಗ್ರೀವ ರಾಜ ಆದಾಗ ವಾಲಿ ಬರ್ತಾನೆ, ಅವನು ಸುಗ್ರೀವನು ದೇಶ ಬಿಟ್ಟು ಓಡಿಸ್ತಾನೆ, ಹೋಗು ಅಂತ. ಒಂದು ಸಣ್ಣ ಪ್ರದೇಶದಲ್ಲಿ ಇರ್ತಾನೆ ಸುಗ್ರೀವ. ಯಾಕಂದರೆ ಅಲ್ಲಿ ಯಾಕೆ ಹೋಗಲ್ಲ ಅಂದರೆ ಅದೊಂದು ಶಾಪ ಇದೆ. ಒಬ್ಬ ರಾಕ್ಷಸನ ಕೊಂದು ಒಗೆದಿದ್ದ, ಅಲ್ಲಿ ತಪಸ್ವಿಗಳು ಶಾಪ ಕೊಟ್ಟರು, ಈ ಜಾಗದಲ್ಲಿ ವಾಲಿ ತಲೆ ಇಟ್ಟರೆ, ಕಾಲಿಟ್ಟರೆ ಅವನು ತಲೆ ಸಿಡಿದು ಹೋಳಾಗ್ತದೆ ಅಂತ. ಆ ಜಾಗಕ್ಕೆ ಮಾತ್ರ ಹೋಗ್ತಿರಲಿಲ್ಲ, ಅಲ್ಲಿ ಮಾತ್ರ ಸುಗ್ರೀವ ಕೂತ್ಕೊಂಡಿದ್ದ. ಅವನಿಗೆ ಮಂತ್ರಿ ಆಗಿದ್ದವನು. ಯಾವಾಗಲೂ ನಾನು ಹೇಳೋದಿದು, ಎಲ್ಲೆಲ್ಲಿ ಒಳ್ಳೆ ಮಂತ್ರಿಗಳು ಸಿಕ್ಕಿದ್ದಾರೋ ಅಲ್ಲಿ ರಾಜರು ಯಶಸ್ವಿಯಾಗಿದ್ದಾರೆ, ಎಲ್ಲೆಲ್ಲಿ ಒಳ್ಳೆ ಮಂತ್ರಿಗಳು ಸಿಗಲು ರಾಜರು ಫೇಲ್ ಆಗಿದ್ದಾರೆ. ರಾಜನಷ್ಟೇ ಜವಾಬ್ದಾರಿ ಮಂತ್ರಿದಿರಬೇಕಾದದ್ದು. ಆಂಜನೇಯನಂಥ ಅದ್ಭುತ ಶಕ್ತಿ ಇರೋ ಮನುಷ್ಯ ನಂಬಕ್ಕೆ ಸಾಧ್ಯ ಇಲ್ಲ, ಮಂತ್ರಿಯಾಗಿದ್ದ. ಆಗ ಒಂದು ಸಲ ರಾಜ್ಯದಿಂದ ಬಹಿಷ್ಕೃತರಾಗಿ ಬಂದವರು ಇವರು. ರಾಮ ಹುಡ್ಕೊಂಬಂದ, ಕಬಂದ ಹೇಳ್ತಾನೆ, ಹೋಗು ದಕ್ಷಿಣಕ್ಕೆ ಹೋಗು, ಕಿಷ್ಕಿಂಧೆಗೆ ಹೋಗು, ಅಲ್ಲಿ ನಿನಗೆ ಸುಗ್ರೀವ ಸಿಗ್ತಾನೆ, ಅವನೇನು ಹೆಂಡ್ತಿನ ಹುಡ್ಕೋಕ್ಕೆ ಸಹಾಯ ಮಾಡ್ತಾನೆ ಅಂತ. ಇವನು ಅಸಹಾಯಕನಾಗೇ ಬಂದವನು ರಾಮ, ಹೆಂಡ್ತಿನ ಹುಡ್ಕೊಂಡು ಬಂದವನು. ಇಲ್ಲೇ ಸುಗ್ರೀವ ತನ್ನ ರಾಜ್ಯ ಅಲ್ಲ ಹೆಂಡ್ತಿನೂ ಕಳ್ಕೊಂಡವನು. ಇವನು ರುಮೆ ವಾಲಿ ಜೊತೆಗಿದ್ಲು. ಆಗ ಆಂಜನೇಯ ಮಾಡುವಂಥ ಕೆಲಸ ಭಾಳ ಅದ್ಭುತ ಮಾತದು. ಅವರಿಬ್ಬರು ಬರೋದು ಕಾಣಿಸುತ್ತೆ, ರಾಮ ಲಕ್ಷ್ಮಣರು. ಬೆಟ್ಟದ ಮೇಲೆ ಕೂತಂಥ ಸುಗ್ರೀವ ಹೇಳ್ತಾನೆ, ಯಾರೋ ಬಂದಿದ್ದಾರೆ, ಬಹುಶಃ ವಾಲಿನ ಕಳಿಸಿರ್ಬೇಕು, ಯಾರನ್ನೋ ನಮ್ಮನ್ನು ಹೊಡೆಯೋಕ್ಕೆ ಕಳಿಸಿರ್ಬೇಕು, ನೋಡ್ಕೊಂಬ ಅಂತ. ಆಂಜನೇಯ ಬ್ರಾಹ್ಮಣನ ವೇಷ ಹಾಕ್ಕೊಂಡು ಹೋಗ್ತಾನೆ. ಅಲ್ಲಿ ನಿಂತ್ಕೊಂಡು, ನೀವು ಯಾರು, ಎಲ್ಲಿಂದ ಬಂದಿರಿ ಅಂತ ಕೇಳ್ತಾನೆ. ಆ ಮಾತುಗಳಿಗೆ ಎಷ್ಟು ಛಂದ. ರಾಮ ಹೇಳ್ತಾನೆ, ಇವನಷ್ಟು ಅದ್ಭುತವಾಗಿ ಮಾತಾಡೋನು ನಾನು ಕಾಣಲಿಲ್ಲಪ್ಪ. ಇವನು ವೇದವಿದ, ಎಲ್ಲ ವೇದಗಳನ್ನು ಸಾಧಿಸಿಕೊಂಡಿದ್ದಾನೆ, ಸಾಮವೇದ ತಿಳ್ಕೊಂಡಿದ್ದಾನೆ, ಮಾತಿನಲ್ಲಿ ಒಂದು ತಪ್ಪು ಬರಲಿಲ್ಲ, ಸರಾಗವಾಗಿ ಮಾತಾಡ್ತಾನೆ, ಒಂದು ದೋಷ ಇಲ್ಲ, ಧ್ವನಿ ಏರಿಳಿತ ಸರಿ ಇದೆ. ಎಷ್ಟು ವರ್ಣನೆ ಮಾಡ್ತಾನೆ ಅಂದರೆ ಇಂಥ ಮಾತುಗಾರ ನಾನು ಕಾಣಲಿಲ್ಲ ಅಂತ ರಾಮ ಹೇಳ್ತಾನೆ. ಆಮೇಲೆ ನೀವ್ಯಾರು ಅಂತ ಕೇಳ್ತಾನೆ. ಆಗ ರಾಮ ಹೇಳ್ತಾನೆ, ಲಕ್ಷ್ಮಣ ನೀ ಹೇಳು ಯಾರು ನಾವು ಅಂತ. ಲಕ್ಷ್ಮಣ ವರ್ಣನೆ ಮಾಡ್ತಾನೆ, ನಾನು ದಶರಥ ಮಕ್ಕಳು, ಇವನು ರಾಮ, ನಾನು ಲಕ್ಷ್ಮಣ ಅಂತ. ಒಂದೇ ಕ್ಷಣಕ್ಕೆ ಇವನು ರಾಮ ಅಂತ ಗೊತ್ತಾದ ತಕ್ಷಣ ಆಂಜನೇಯ ತನ್ನ ಮೊದಲಿನ ರೂಪಕ್ಕೆ ಬಂದು ಹೇಳ್ತಾನೆ, ರಾಮ ನೀನೇ ನನ್ನ ದೇವರು, ನನ್ನ ದೈವ,
ನೀನೇ ದೇವರು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೇನೆ ನಾನು, ನೋಡೋಕ್ಕೆ ಅವಕಾಶ ಇರಲಿಲ್ಲ ಪ್ರಭು, ಬಂದೆಯಲ್ಲ ಅಂತ ಸರೆಂಡರ್ ಆಗ್ತಾನೆ. ಇದು ಅದ್ಭುತ ಮಾತು ಅನಿಸುತ್ತೆ ನನಗೆ. ಒಮ್ಮೆ ಮೊದಲು ನೋಡಲಾರದಂಥ ಮನುಷ್ಯನನ್ನು, ಇದು ಬಹಳ ಅದ್ಭುತ ಶಕ್ತಿ. ಇದು ನೋಡೇ ಇಲ್ಲ ರಾಮನ ಗುಣಗಳನ್ನು ಕೇಳಿದ್ದಾನೆ. ಅವನು ಗುರು ಅಂತ ಒಪ್ಕೊಂಡ್ಬಿಟ್ಟಿದ್ದಾನೆ, ನೋಡಲಾರ್ದೆ. ಈಗಿನ ಕಾಲದಲ್ಲಿ ನಿಮಗೆ ಬೇಕಾದ ಸವಲತ್ತುಗಳಿದ್ದಾವೆ, ಟೆಲಿಫೋನ್ ಇದೆ, ಟೆಲಿವಿಷನ್ ಇದೆ, ಏನು ಬೇಕಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು, ಮಾತಾಡ್ಬೋದು ಯಾರ ಜೊತೆಗೆ. ಆಗಿನ ಕಾಲದಲ್ಲಿ ಇರಲಿಲ್ಲಲ್ಲ. ಬರೀ ರಾಮನ ಶಕ್ತಿಯನ್ನು ದೂರದಿಂದ ಕೇಳಿ ಅವನು ತಾನ ದಾಸ ಅಂತ ಒಪ್ಕೊಂಡ್ಬಿಟ್ನಲ್ಲ ಹನುಮಂತ. ಅದ್ಭುತ ಅಲ್ವಾ? ಮೊದಲೇ ಸಲ ನೋಡಿದ್ದು ರಾಮನ, ಕಾಲಿಗೆ ಬೀಳ್ತಾನೆ, ನಾನು ನಿನ್ನ ಶಿಷ್ಯ ಅಂತ. ಹೌದಾ ಮಾರಾಯ, ನೀನು ಹೆಂಗೆ ಶಿಷ್ಯ ಆದ್ಯೋ? ನಾನು ಇಲ್ಲಿ ತಾನೆ, ನನ್ನ ಮತ್ತೊಂದು ಗುರಿ ಇಲ್ಲ ನನಗೆ, ನಿನ್ನ ಜೊತೆಗೆ ಇರಬೇಕಾದದ್ದು. ಅವರಿಬ್ಬರನ್ನ ಹೆಗಲ ಮೇಲೆ ಹೊತ್ಕೊಂಡು ಸುಗ್ರೀವನ ಕಡೆ ಬರ್ತಾನೆ, ಪರಿಚಯ ಮಾಡಿಸ್ತಾನೆ, ಒಪ್ಪಂದ ಆಗತ್ತೆ. ಅವನ ಮೂಲಕ ಸೀತೆಯನ್ನು ಹುಡುಕುವಂಥದ್ದು. ರಾಮಾಯಣದಲ್ಲಿ ಸುಂದರಕಾಂಡ ಅಂಥದ್ದು ಭಾಗ ಬರ್ತದೆ. ಸುಂದರಕಾಂಡ ಪೂರ್ತಿ ಹನುಮಂತನ ಕಾಂಡನೇ ಅದು. ಸುಂದರಕಾಂಡ ಅದು ಹೆಸರೇ ಎಷ್ಟು ಚಂದ, ಸುಂದರಕಾಂಡ. ಆದ ಕಾರಣದಂದರೆ ಆಂಜನೇಯ ರಾಮನ ಹೆಂಡತಿ ಸೀತೆಯನ್ನು ಹುಡುಕೊಂಡು ಲಂಕೆಗೆ ಹೋಗುವಂಥ ಪ್ರಸಂಗ, ಅಲ್ಲಿಂದ ಬರುವಂಥದ್ದು, ಇಬ್ಬರನ್ನು ಸೇರಿಸುವಂಥ ಕೆಲಸ. ಆದ್ದರಿಂದ ಸುಂದರಕಾಂಡ ಅಂಥದ್ದು. ಅಲ್ಲಿ ಹೋದಾಗ ಮತ್ತೆ ಬರುತ್ತದೆ, ಸಮುದ್ರ ದಾಟಬೇಕು. ಎಲ್ಲ ಕೋತಿಗಳಾಗಿ ಅವನು ಹೇಳ್ತಾನೆ, ನನಗೆ ಆಗೋಲ್ಲ ಅಂತ ಅಂದ್ಬಿಡ್ತಾನೆ. ಎಲ್ಲರೂ ಹೇಳ್ತಾರೆ ಹಾರೋಕ್ಕಾಗಲ್ಲ ಅಂತ, ಇವನು ಅಂತ ನನಗೂ ಹಾರೋಕ್ಕಾಗಲ್ಲ ಅಂತಾನೆ. ಅವಾಗ ಅಲ್ಲಿ ಜಾಂಬು ಅಂತ ಕೂತವನು ಹೇಳ್ತಾನೆ, ಆಂಜನೇಯ ನಿನಗೆ ಗೊತ್ತಿಲ್ಲ ನಿನ್ನ ಶಕ್ತಿ ಅಂಥದ್ದು ಅಂತೇಳಿ. ಇದು ಭಾಳ ಮುಖ್ಯದ ಮಾತು ಹೇಳಬೇಕು ನಾನು. ಶಕ್ತಿ ನಿನಗೆ ಗೊತ್ತಿಲ್ಲ, ನಿನ್ನ ಅಸಾಧ್ಯ ಶಕ್ತಿ ಇದು ಋಷಿಗಳ ಶಾಪ ಆಯಿತು, ಅದು ಹೋಯ್ತು, ಈಗ ಹಾರು ಅಂತಾನೆ. ಒಂದೇ ಸಲ ಆಕಾಶದ ಹತ್ರ ಬೆಳ್ಕೊಂಬಿಟ್ಟು ಒಂದೇ ನೆಗೆತಕ್ಕೆ ಹಾರಿ ಹೋಗ್ತಾನೆ. ಇಲ್ಲಿ ಒಂದು ವಿಷಯ ನಾನು ಹೇಳಬೇಕಾದ್ದು, ತರುಣರಿಗೆ ಭಾಳ ಮುಖ್ಯವಾದದ್ದು. ಏನೋ ಒಂದು ಕಲ್ಪನೆ ಮಾಡಿಕೊಂಡಾಗ, ಒಂದು ಪ್ರಯತ್ನ ಮಾಡೋಕ್ಕೆ ಹೋಗ್ತೀನಿ, ಆಗದೆ ಹೋದಾಗ ತುಂಬ ನಿರಾಶೆ ಮಾಡ್ಕೊಂಡ್ಬಿಡ್ತೀವಿ ಹುಡುಗರೆಲ್ಲ. ಈಗ ಅಯ್ಯೋ ಆಗಲ್ಲ ಬಿಡಿ ಸರ್, ನಮ್ಮ ಕಡೆಯಿಂದ ಆಗಲ್ಲ ಬಿಡಿ ಸರ್, ನಿರಾಶೆ ಆಗ್ತಾರೆ, ಡಿಸಪಾಯಿಂಟ್ ಆಗ್ತಾರೆ, ಫ್ರಸ್ಟ್ರೇಷನ್ ಆಗ್ತದೆ. ಆಂಜನೇಯ ಒಂದು ಮಾದರಿ ಆಗ್ತಾನೆ ನಿಮಗೆ. ಅವನು ಲಂಕೆಗೆ ಹೋದಾಗ 1 ಇಂಚು ಬಿಡದೆ ಲಂಕೆ ಹುಡುಕ್ತಾನೆ ಎಲ್ಲ ಕಡೆನೂ, ಸೀತೆ ಕಾಣಿಸಲ್ಲ. ನಿರಾಶೆ ಆಗಿಬಿಡ್ತದೆ ಅವನಿಗೆ. ವಿಚಾರ ಮಾಡ್ತಾನೆ, ನಾನು ವಾಪಸ್ ಹೋಗಿ ಏನು ಮಾಡಲಿ? ರಾಮನಿಗೆ ಹೇಳಿ ಸೀತೆ ಸಿಗಲಿಲ್ಲ ಅಂದರೆ ಏನಂತ ಹೇಳೋದು? ಮರುಕ್ಷಣ ಅಂತಾನೆ ಆಂಜನೇಯ, ಅನಿರ್ವೇದ ಅಂತ. ಅಂದರೆ ನಾನು ನಿರಾಶೆ ತಗೋಬಾರ್ದು, ಹುಡುಕ್ಬೇಕಿನ್ನು. ನಿರಾಶೆ ಎಷ್ಟು ಚಂದ ಮಾತು. ನಿರಾಶೆ ಸಾಧಕನಿಗೆ ಒಪ್ಪತಕ್ಕ ಮಾತಲ್ಲ. ಸಾಧಕನಾದ ನಿರಾಶೆ ಪಡಬಾರ್ದು. ತೊಂದರೆ ಆಗ್ಬೋದು, ಕಷ್ಟ ಆಗ್ಬೋದು, ಕೆಲಸ ಆಗಲಿಕ್ಕಿಲ್ಲ, ನಿರಾಶೆ ಮಾಡ್ಕೋಬಾರ್ದು. ಹಾಗೆ ಹೇಳಿದವನು ಏನು ಮಾಡ್ತಾನೆ, ಇನ್ನೊಂದು ಜಾಗ ರಾವಣನ ಅರಮನೆಗೆ ಹೋಗ್ತಾನೆ. ಒಳಗಡೆ ಹೋಗಿ ಎಷ್ಟೋ ಜನ ಸ್ತ್ರೀಯರಿರ್ತಾರೆ, ನೋಡ್ತಾನೆ. ಅಲ್ಲಿ ಮಂಡೋದರಿ ಮಲ್ಕೊಂಡಿರ್ತಾಳೆ, ಈಗಿನೇ ಇರಬೇಕು ಅಂತಾನೆ. ಅಲ್ಲ, ಈಗ ಆರಾಮ್ ನಿದ್ದೆ ಮಾಡ್ತಾಳೆ ರಾಮನ ಬಿಟ್ಟಾಕೆ ಅಂತ ಹೊರಗೆ ಬರ್ತಾನೆ. ಮತ್ತೆ ನಿರಾಶೆ, ನಾನು ಏನು ಸನ್ಯಾಸ ಆಗಿಬಿಡ್ಬೇಕು, ಇಲ್ಲೇ ಲಂಕೆಯಲ್ಲಿ ಇದ್ಬಿಡ್ಬೇಕು, ವಾಪಸ್ ಹೋಗಬಾರ್ದು ಅಂದ್ಕೋತಾನೆ. ಮತ್ತೆ ಚೂರು ಮಾಡ್ತಾನೆ, ಇನ್ನೇನಾದರೂ ಜಾಗ ಉಳಿದಿದೆಯಾ ಅಂತ. ಅಲ್ಲಿಗೆ ಹೋಗ್ತಾನೆ. ಅಶೋಕವನಕ್ಕೆ ಹೋಗಿ ಸೀತೆಯನ್ನು ನೋಡಿ ಮೇಲೆ ಕೂತು ಕಾಯ್ತಾನೆ. ತನ್ನ ಅವಕಾಶವನ್ನು ಕಾಯ್ದು ಎಷ್ಟು ಬುದ್ಧಿವಂತಿಕೆ ಒಂದು. ನಿಧಾನಕ್ಕೆ ರಾಮನನ್ನು ವರ್ಣನೆ ಮಾಡಿ ಕೆಳಗೆ ಬಂದು ಸೀತೆ ಹತ್ತಿರ ಮಾತಾಡಿ ಆಕೆಗೆ ತನ್ನ ರಾಮನಿಂದ ತಂದಂಥ ಉಂಗುರವನ್ನು ಕೊಟ್ಟು ಆಕೆ ಕೊಟ್ಟಂಥ ಚೂಡಾಮಣಿಯನ್ನು ತೊಗೊಂಡು ವಾಪಸ್ ಬರ್ತಾನೆ. ದಯವಿಟ್ಟು ಗಮನಿಸಿ, ಯಾಕೆ ಆಂಜನೇಯ ದೊಡ್ಡವನಾಗ್ತಾನೆ ನಮಗೆ ಅಂತಂದರೆ ಆತನ ಬುದ್ಧಿವಂತಿಕೆ ಒಂದು, ಸಮಯ ಪ್ರಜ್ಞೆ. ಅವನು ಹೇಳ್ತಾನೆ ಸೀತೆಗೆ, ಬಂದ್ಬಿಡು ಸೀತೆ, ಕರ್ಕೊಂಡು ಹೋಗ್ಬಿಡ್ತೀನಿ ಅಮ್ಮ, ನಿನ್ನ ಹೆಗಲ ಮೇಲೆ ಕೂತ್ಕೊಂಡ್ಬಿಡು, ಹೇಗೆ ಬಂದು ನಾನು ಕರ್ಕೊಂಡು ಹೋಗ್ಬಿಡ್ತೀನಿ, ಸಾಯಂಕಾಲ ಹೊತ್ತಿಗೆ ರಾಮನ ಸೇರ್ಕೊಂಡ್ಬಿಡ್ತೀಯ ನೀನು ಅಂತ. ಆಮೇಲೆ ಹೇಳ್ತಾನೆ, ಹಂಗಲ್ಲ, ನನ್ನ ರಾಮ. ಸೀತೆ ಹೇಳ್ತಾಳೆ, ರಾಮ ಹೀಗೆ ಯಾರ್ದೋ ಬೆನ್ನ ಮೇಲೆ ಕೂಡಿಸ್ಕೊಂಡು ಹೋಗೋದನ್ನು ಇಷ್ಟಪಡಲ್ಲ, ಅವನು ಬಂದು ರಾವಣನ್ನು ಕೊಂದು ನಾನು ಬಿಡಿಸ್ಕೊಂಡು ಹೋಗಲಿ ಅಂತ. ಆದ್ದರಿಂದ ಆಂಜನೇಯನ ಪಾತ್ರ ಎಷ್ಟು ದೊಡ್ಡದು ಅಂತ ಒಂದೇ ಒಂದು ಸಮರಿ ಹೇಳಬೇಕು. ಯುದ್ಧ ಮುಗಿದ ಮೇಲೆ ಅಯೋಧ್ಯೆಗೆ ಬರ್ತಾರೆ. ಇದು ಬಹುದೊಡ್ಡ ಮಾತು ಆಂಜನೇಯನ ಬಗ್ಗೆ ಹೇಳಬೇಕಾದದ್ದು. ಅಯೋಧ್ಯೆಗೆ ಬಂದಾಗ ಸೀತೆ ತನ್ನ ಕಡೆ ಇರುವಂಥ ರತ್ನಾಭರಣಗಳನ್ನು ಯುದ್ಧದಲ್ಲಿ ಯಾರ್ಯಾರು ಸಹಾಯ ಮಾಡಿದ್ರು ಎಲ್ಲರೂ ಕೊಡ್ತಾಳೆ. ಆಗ ರಾಮ ಎದ್ದು ತಾನು ಹಾಕ್ಕೊಂಡಂಥ ಅತ್ಯಂತ ವಿಶೇಷವಾದ ಮಣಿಹಾರವನ್ನು ಸೀತೆಗೆ ಹಾಕ್ತಾನೆ. ಸೀತೆ ತನ್ನ ಕಾಣಿಕೆ ಅದು ಸೀತೆಗೆ. ಸೀತೆ ಎಲ್ರಿಗೂ ಹಂಚಿಬಿಡ್ತಾಳೆ ಬೇರೆ ಬೇರೆ. ಕೊನೆಗೆ ಆಂಜನೇಯ ನೋಡ್ತಾಳೆ, ಏನು ಕೊಡಲಿ ಆಂಜನೇಯನಿಗೆ ಅಂತ ಕೇಳ್ತಾಳೆ. ರಾಮ ಹೇಳ್ತಾನೆ, ನೋಡು, ಆಂಜನೇಯನಿಗೆ ಏನು ಕೊಡಬೇಕು ನಾನು ತೀರ್ಮಾನ ಮಾಡೋಕ್ಕೆ ಸಾಧ್ಯವೇ ಇಲ್ಲ, ನಿನಗೇನು ಅನಿಸುತ್ತೋ ಕೊಟ್ಬಿಡು ಅಂತ, ನಿನಗೇನು ಕೊಡಬೇಕೋ ಕೊಡು ಅಂತ. ಇದು ಅದ್ಭುತ ಮಾತ್ರಿ. ರಾಮ ತನ್ನ ಪ್ರೇಮದ ದ್ಯೋತಕವಾದದ್ದು ಪಣಿಯನ್ನು ಸೀತೆಗೆ ಕೊಟ್ಟಿರ್ತಾನೆ. ಸೀತೆ ಏನು ಮಾಡ್ತಾಳೆ ಗೊತ್ತಾ, ರಾಮನ ಕಡೆ ನೋಡಿಬಿಟ್ಟು ತಾನು ಹಾಕ್ಕೊಂಡಂಥ ಮಣಿ, ರಾಮ ಕೊಟ್ಟಂಥ ಮಣಿಯನ್ನು ಎತ್ತಿ ಆಂಜನೇಯನಿಗೆ ಹಾಕಿಬಿಡ್ತಾಳೆ, ಅವನು ಕೊಟ್ಬಿಡ್ತಾಳೆ.
ಇದು 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 ಅದರ ಸೀತೆ ಎಷ್ಟು ಮಹತ್ವ ಕೊಟ್ಟಲು ಅವನಿಗೆ ಅಂತ. ರಾಮ ಕೊನೆಗೊಂದು ಮಾತು ಹೇಳ್ತಾನೆ, ಆಂಜನೇಯನಿಗೆ ಏನು ಕೊಡಬೇಕಪ್ಪ, ನಾವು ಏನು ಕೊಡಬೇಕು ಅಂತ ಹೇಳಿದಾಗ ಎದ್ದು ನಿಂತ್ಕೊಂಡು ನಾನು ಗಟ್ಟಿಯಾಗಿ ಅಪ್ಕೊಂಡ್ಬಿಡ್ತಾನೆ, ನನ್ನೇ ನಾನು ನಿನಗೆ ಕೊಟ್ಟಿದ್ದೀನಿ ಅಂತ. ಇದಕ್ಕಿಂತ ದೊಡ್ಡ ಕಾಣಿಕೆ ಯಾವ ಸೇವಕರಿಗೂ ಸಿಕ್ಕಿಲ್ಲ. ನಮ್ಮ ಗುಂಡಪ್ಪನವರಿಗೆ ಹನುಮಂತನ ಮೇಲೆ ಬಹಳ ಪ್ರೀತಿ. ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು, ನೆನೆಯದು ಇನ್ನೊಂದನು ಎಲ್ಲವನ್ನು ನೀಡುತ್ತಾ ಅದರ ಅನುಸಂಧಿಯಲ್ಲಿ ಜೀವ ಭಾರವನ್ನು ಮರೆಯುವುದು ಹನುಮಂತನ ಉಪದೇಶ ಮಂಕುತಿಮ್ಮ ಅಂತ ಅವ್ರು ಮಾತು ಹೇಳೋರು. ರಾಮ ತನ್ನ ದೈವ, ತನ್ನ ಗುರು, ತನ್ನ ದೇವರು ಅಂತೆಲ್ಲ ಒಪ್ಕೊಂಡ್ಬಿಟ್ಟಿದ್ದಾನೆ. ಆದರೆ ಎಷ್ಟು ಸಿನ್ಸಿಯರಾಗಿ ಕೆಲಸ ಮಾಡಿದ, ಎಷ್ಟು ಪ್ರಾಮಾಣಿಕವಾಗಿ ಆಂಜನೇಯ ಕೆಲಸ ಮಾಡಿದ ರಾಮನಿಗೆ ಅಂತಂದರೆ, ರಾಮ ದಾಸ ಅಂತ ಒಪ್ಕೊಂಡಿದ್ದಾನೆ. ಆದರೆ ದೊಡ್ಡವನಾದ ಹನುಮಪ್ಪ ಅಂತ ನಮ್ಮ ಗುಂಡಪ್ಪನವ್ರು ಹೇಳಬೇಕು. ಭಾರತದ ಪ್ರತಿಯೊಂದು ಹಳ್ಳಿಯಲ್ಲಿ ಹನುಮಂತನ ದೇವಸ್ಥಾನ ಇದ್ದಾವೆ, ರಾಮನ ದೇವಸ್ಥಾನ ಇಲ್ಲ. ರಾಮನ ದೇವಸ್ಥಾನದಲ್ಲಿ ಹನುಮಂತ ಇದ್ದೇ ಇರಬೇಕು, ಬೇರೆ ಹಾದಿ ಇಲ್ಲ. ಅದು ರಾಮ, ಲಕ್ಷ್ಮಣ, ಸೀತೆ, ಆಂಜನೇಯ, ಅದು ರಾಮನ ಪರಿವಾರ. ಅದು ರಾಮನ ದೇವಸ್ಥಾನದಲ್ಲಿ ಆಂಜನೇಯ ಇದ್ದೇ ಇದ್ದಾನೆ, ಆದರೆ ಆಂಜನೇಯನ ದೇವಸ್ಥಾನದಲ್ಲಿ ರಾಮ ಇಲ್ಲ. ಅದಕ್ಕೆ ಅವ್ರು ಹೇಳೋರು, ತನ್ನ ದಾಸತ್ವದಿಂದ ಎಷ್ಟು ದೊಡ್ಡವನಾದ ಅಂದರೆ ರಾಮನಿಗಿಂತ ಹೆಚ್ಚು ಪ್ರಸಿದ್ಧ ಆಗಿಬಿಟ್ಟ ಆಂಜನೇಯ ಅಂತ. ದಾಸತ್ವಕ್ಕೆ, ತಾನು ತೆತ್ತುಕೊಂಡಂಥ ತತ್ವಕ್ಕೆ ಒಪ್ಪಿಸಿಕೊಳ್ಳುವಂಥ ಕೆಲಸ ಆಂಜನೇಯನ ಹಾಗೆ ಆದದ್ದು ಪ್ರಪಂಚದಲ್ಲಿ ಯಾರ್ದೂ ಆಗಲಿಲ್ಲ. ಅದಕ್ಕೆ ಮನೋಜವಂ ಮಾರುತ ತುಲ್ಯ ವೇಗಂ ಅಂತ ಹೇಳ್ತಾರೆ. ಗಾಳಿಗಿಂತ ವೇಗವಾಗನು. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೂತ ಮುಖ್ಯಂ ಶ್ರೀರಾಮದೂತಂ ಮನಸಾಸ್ಮರಾಮಿ ಅಂತ. ಎಲ್ಲವನ್ನೂ ಮಾಡುವಂಥವು ಜ್ಞಾನ, ತಿಳುವಳಿಕೆ, ಸಮಯ ಪ್ರಜ್ಞೆ, ಅದೆಲ್ಲಕ್ಕಿಂತ ಹೆಚ್ಚಾಗಿ ವಿನಯ, ದಾಸ್ಯ, ಇದನ್ನು ತೋರಿಸಿದಂಥ ಆಂಜನೇಯ ನಮ್ಮೆಲ್ಲರಿಗೂ ಒಂದು ದೊಡ್ಡ ಆದರ್ಶ ಅಂತ ಅಂದ್ಕೋಬೇಕು.